ಆಂಟಿ ಯೂಟ್ಯೂಬ್ ಅಲ್ಲಿ ಬರ್ತೀರಾ ಆಮೇಲೆ ವಿಡಿಯೋ ನೋಡಿ ಆಯ್ತಾ ಸರಿ ಹಾಯ್ ಆದ್ರೂ ಹೇಳು ಏನು ಮಾತಾಡ್ತಿಲ್ಲ ತೇರು ನೋಡ್ಕೊಂಡು ಬಂದಿದೆ ಚೆನ್ನಾಗೋಯ್ತಲ್ಲ ತೇರು ಮಧುರವ ತೇರು ಹೋಗ್ತಾ ಇದೆ ಇವಾಗ ಆ ಜಾಗಕ್ಕೆ ಬಂದು ತಲುಪಿದಿರಿ ಮಧುರವ ತೇರು ಹೋಗ್ತಾ ಇದೆ ಇವಾಗ ನಾನಂತೂ ತೇರು ನೋಡಿ ತುಂಬಾ ಖುಷಿಯಲ್ಲಿದ್ದೆ. ಯಾಕೆಂದ್ರೆ ಲಾಸ್ಟ್ ಇಯರ್ ಕೂಡ ನಾನು ತೇರು ಸ್ಟಾರ್ಟಿಂಗ್ ರೆಡಿ ಮಾಡಿ ಅಲ್ಲೇ ಪೂಜೆ ಎಲ್ಲ ಮಾಡ್ತಿರ್ತಾರಲ್ವಾ ಆ ಟೆಂಪಲ್ ಮುಂದೆ ಹೋಗಿ ನೋಡಿದ್ದೆ. ಈ ತರ ತೇರ್ ತಗೊಂಡ್ ಹೋಗುವಾಗ ನಾನು ಹೋಗಿರ್ಲಿಲ್ಲ. ಅಟ್ ದ ಫಸ್ಟ್ ಟೈಮ್ ನಾನು ಕೂಡ ಈ ತರ ತುಂಬಾ ಹತ್ತಿರದಿಂದ ತೇರ್ ಹತ್ರ ಬಂದು ಕಣ್ ತುಂಬಾ ನೋಡಿ, 2 ಕಣ್ ಸಾಲಲ್ಲ ನೋಡಕ್ಕೆ. ಆಕ್ಚುಲಿ ಅಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ರು. ಆಮೇಲೆ ನಾನು ಬರೋದು ವಿನೋದಕ್ಕನ್ ಜೊತೆ ಬಂದಿದ್ದೆ. ಯಾಕಂದ್ರೆ ನಮ್ ಏರಿಯಾದಲ್ಲಿ ಇರೋರೆಲ್ಲ ಫಸ್ಟ್ ಹೋಗ್ಬಿಟ್ಟಿದಾರಂತೆ ಮುಂದೆ. ನನಗ್ ಗೊತ್ತಿರ್ಲಿಲ್ಲ ಅವ್ರ ಎಲ್ಲಿದ್ದಾರೆ ಏನ್ ನಾನು ಥಿಂಕ್ ಮಾಡಿಲ್ಲ. ಅವ್ರು ಬಂದಿಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಹೋಗಿ ತೇರ್ ಮುಂದೆನೆ ನಿಂತ್ಕೊಂಡಿದ್ದೆ. ಮೇನ್ ರೋಡ್ ಕಡೆ ತೇರ್ ಹೋಗ್ತಾ ಇತ್ತು. ಬಟ್ ನಾನು ಫಸ್ಟ್ ಟೈಮ್ ಹೋದಾಗ ತೇರ್ ಹಿಂದೆ ಸೈಡ್ ಇದ್ದೆ. ಆಮೇಲೆ ಮೇನ್ ರೋಡ್ ಅಲ್ಲಿ ಬಂದೆ. ಇಷ್ಟು ಜನ ಎಲ್ಲ ಬಂದಿದ್ರು. ಆಮೇಲೆ ಮುಂದೆ ಬಂದು ವಿಡಿಯೋಸ್ ಫೋಟೋಸ್ ಎಲ್ಲ ತಗೋತಾ ಇದ್ದೆ. ಅಷ್ಟೇ ಭಯ ಕೂಡ ಆಗ್ತಿತ್ತು. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ತೇರ್ ಬಿದ್ದಿತ್ತಲ್ವಾ, ತುಂಬಾ ಅಂದ್ರೆ ತುಂಬಾ ಭಯದಲ್ಲಿದ್ದೆ. ಬಟ್ ಆದ್ರೂ ಎಲ್ಲಾ ದೇವರ ಆಶೀರ್ವಾದ. ತುಂಬಾ ಚೆನ್ನಾಗಿ ತೇರ್ನ ತಗೊಂಡು ಮಧುರಮ್ಮ ಟೆಂಪಲ್ ಸೈಡ್ ಹೋಗ್ತಾ ಇದ್ರು ಭಕ್ತರು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಣ್ಣ ಬಣ್ಣದ ಬಟ್ಟೆಗಳು, ಹೂವಿನ ಮಾಲೆಗಳು, ಅದಲ್ಲದೆ ನಮ್ಮ ಕನ್ನಡದ ಬಾವುಟವನ್ನು ಹಾಕಿದ್ದಾರೆ ತೇರಿನ ಮೇಲೆ. ಎಂಡಲ್ಲಿ ಫುಲ್ ಎಂಡಲ್ಲಿ ಬಾವುಟ ಹಾರ್ತಾ ಇದೆ. ನೋಡಿ ಎಷ್ಟು ಖುಷಿ ಆಗುತ್ತೆ ನೋಡಿದ್ರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಪ್ರತಿಯೊಬ್ರು ಕೂಡ ತೇರ್ ನೋಡಕ್ ಬಂದಿದ್ರು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಈ ಜನಸಾಗರ ನೋಡಕ್ಕೆ. ಎಲ್ಲ ಮಧುರಮ್ಮ ತಾಯಿಯ ಆಶೀರ್ವಾದ. ಎಲ್ಲರೂ ಮಧುರಮ್ಮ ಜಾತ್ರೆಗೆ ಬನ್ನಿ, ತೇರು ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಗೇಮ್ಸ್ ಆಡ್ಕೊಂಡು ಎಲ್ಲರೂ ಬರಬೇಕು. ಓಕೆ, ನೀವೇನಾದ್ರೂ ಹೇಳಿ. ನಾನು ಹೇಳಿದೆ, ನೀನು ಹೇಳಿದ್ರೆ ನಾನು ಹೇಳ್ತೀನಿ. ಮಧುರಮ್ಮಕ್ಕೆ ಚೆನ್ನಾಗೋಯ್ತಲ್ಲ ತೇರು. ಹೇಮಕ್ಕ ನಾನು ತೇರೆಲ್ಲ ಹೋಯ್ತು. ಹೇಮಕ್ಕ ನಾನು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಟ್ರಾಫಿಕ್ ಜಾಮ್ ಇದೆ. ಅಯ್ಯೋ ಅಲ್ವಾ. ಆಮೇಲೆ ಹೋಗೋಣ, ನಾವು ಆಮೇಲೆ ಹೋಗ್ಬೇಕು ಅಂತ ಹೇಳಿ ಮನೆಗೆ ನೋಡಕ್ಕೋಸ್ಕರ ಬಂದಿದ್ದಾರೆ. ಎಷ್ಟು ಟ್ರಾಫಿಕ್ ಆಗಿದೆ ನೋಡಿ. ನೀವು ಬಂದು ತೇರು ನೋಡಿ, ಉಸ್ಕೂರ್ಗೆ ಬನ್ನಿ, ಎಂಜಾಯ್ ಮಾಡಿ. ಬಂದಿದ್ದು ತುಂಬಾ ಜನ, ಆದ್ರೆ ಎಲ್ಲೆಲ್ಲೋ ಮಿಸ್ ಆಗ್ಬಿಟ್ರು ಅಲ್ವಾಕ. ಇವಾಗ ಅಕ್ಕ ನಾನು ಇಬ್ಬರೇ ಹೋಗ್ತಾ ಇದೀವಿ ಮನೆಗೆ. ನಾವು ಬನ್ನಿ, ನಂದು 20 ಜನ, ಹೋಗ್ತಾರೆ 2 ಜನ. ಅದು ನಾನು ಮತ್ತೆ ಹೇಮಕ್ಕ. ಅದಕ್ಕೆ ಹೇಮಕ್ಕ ಎಲ್ಲಿರ್ತಾರೆ ಅಲ್ಲಿ ನಾನು ಇರ್ತೀನಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಬ್ಲಾಗ್ ಅಲ್ಲಿ. ಸೊ ಇವಾಗ್ಲೂ ಇಬ್ರು ಇದೀವಿ ನಾವು. ಎಲ್ಲಿ ಬನ್ನಿ ನಮ್ಮ ಬ್ಲಾಗ್ ಹೋಗಿದ್ರಿ, ತೇರು ನೋಡ್ಕೊಂಡು ಬಂದಿರಿ. ಇಲ್ಲಿ ಅಕ್ಕಿಲಕ್ಕ ಮಗಳು. ಅಕ್ಕಿಲಕ್ಕ ಪಾನಕ ಕುಡಿಯಕ್ ಬಂದಿಲ್ಲ ನೀವು? ಹುಷಾರಿರ್ಲಿಲ್ಲ. ಓಕೆ, ಹಂಗೆ ತುಂಬಾ ದಿವಸ ಆಯ್ತು ಅಕ್ಕ. ನೋಡಿ ಅಕ್ಕಗೆ ಹುಷಾರಿಲ್ಲ ಅಂತೆ. ಚೆನ್ನಾಗಿ ರೆಡಿ ಆಗಿದ್ಯಾ? ಮನೆಗೆ ಹೋಗ್ತಾ ಇದೀನಿ ಅಕ್ಕ ಇವಾಗ. ತೇರು ತುಂಬಾ ಚೆನ್ನಾಗೈತಲ್ಲ ತೇರು. ನೀವು ಹೋಗಲ್ಲ ತೇರಿಂದೆ? ಗಾಡಿಯಲ್ಲಿ ಹೋಗ್ತೀವಿ, ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಕೊನೆಗೆ ತೇರು ನೋಡ್ಕೊಂಡು ನಾವು ಪಾನಕ ಮಜ್ಜಿಗೆ ಎಲ್ಲ ಆಗ್ತಾ ಇದ್ವಿ. ಆ ಜಾಗಕ್ಕೆ ಬಂದು ತಲುಪಿದ್ದೀರಿ. ಮತ್ತೆ ಸಂಜೆ ಹೋಗ್ತೀರಿ. ನೋಡಿ ಇನ್ನೂ ಜನ ಎಷ್ಟು ರಶ್ ಇದ್ದಾರೆ, ಬರ್ತಾನೆ ಇದ್ದಾರೆ. ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಕ್ಕ ಹೇಳಿ ಅಕ್ಕ, ನಮ್ಮ ಅಕ್ಕ ಚೆನ್ನಾಗಿ ಮಾತಾಡ್ತಿದ್ದಾರೆ. ಹೇಳಿ ಹೇಳಿ ಅಕ್ಕ. ಅಷ್ಟೇನಾ? ಪಾನಕ ಮಜ್ಜಿಗೆ ಕೊಡ್ತಿದ್ದಾರಂತೆ, ಅಕ್ಕ ವಾಯ್ಸ್ ಕೊಡ್ತಿದ್ದಾರೆ. ನೀವು ಬನ್ನಿ, ಬರೋ ವರ್ಷ ಬಂದ್ಬಿಟ್ಟು ಪಾನಕ ಮಜ್ಜಿಗೆ ಎಲ್ಲ ಇದು ಮಾಡಿಕೊಂಡು ದೇವ್ರನ್ನ ಮಧುರಮ್ಮ ಆಶೀರ್ವಾದ ಪಡ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ. ಈ ವರ್ಷ ಯಾರ್ಯಾರು ಮಿಸ್ ಮಾಡಿದ್ದೀರಾ ನೆಕ್ಸ್ಟ್ ಇಯರ್ ಬನ್ನಿ ಅಂತ ಅಕ್ಕ ಹೇಳ್ತಿದ್ದಾರೆ. ಜೊತೆಗೆ ನಾನು ಕೂಡ ಹೇಳ್ತಾ ಇದ್ದೀನಿ. ಬನ್ನಿ ಆಂಟಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿ ನಿಮ್ಮ ಮನೆ? ಹೌದಾ? ನೋಡಿ ಆಂಟಿ ಬಂದಿದ್ದಾರೆ. ಆಂಟಿ ಯೂಟ್ಯೂಬಲ್ಲಿ ಬರ್ತೀರಾ ಆಮೇಲೆ ವಿಡಿಯೋ ನೋಡಿ ಆಯ್ತಾ? ಸೊ ಸಾಯಂಕಾಲ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಪ್ರಿಯಕ್ಕ ನೀವು ಹೋಗಿಲ್ಲಲ್ಲ ಟೆಂಪಲ್ಗೆ? ಹೋಗ್ಬೇಕು 4 ಗಂಟೆಗೆ. ಪ್ರಿಯಕ್ಕ ನಾಚ್ತಿದ್ದಾರೆ ಯಾಕೋ. ನಾವೆಲ್ಲ ಸುಸ್ತಾದ್ರೆ ಆ ಪ್ರಿಯಕ್ಕನ ಜೋಶ್ ಮಾತ್ರ ಸೇಮ್ ಟು ಸೇಮ್ ಇದೆ. ಸ್ಟಾರ್ಟಿಂಗ್ ಹೇಗೆ ರೆಡಿ ಆಗಿದ್ದಾರೆ ಹಾಗೆ ಜೋಶ್ ಇದೆ ಅಲ್ವಾಕ? ಹೌದು. ಏನಕ್ಕ ಆ ಜೋಶ್ಗೆ ಏನು ರೀಸನು ಏನಾದರೂ ಇದ್ರೆ ಹೇಳಿ, ನಾವು ಅದೇ ಥರ ಜೋಶಲ್ಲಿ ಇರ್ತೀವಿ. ನೆಕ್ಸ್ಟ್ ಏನು ರೀಸನ್ ಇಲ್ಲಪ್ಪ, ತುಂಬ ಖುಷಿಯಾಗಿದೆ ಅಷ್ಟೇ. ಹೌದಾ? ತುಂಬ ಖುಷಿಯಾಗಿದ್ದಾರೆ. ಯಾವಾಗಲೂ ಹೀಗೆ ಇರಿ ಅಕ್ಕ. ನೋಡಿ ನಿಮ್ಮ ಮಗನಿಗೆ ಕರ್ಕೊಳ್ಳಿ. ದರ್ಶನ್ ಅದು ಸುಡು ನೋಡು. ಪ್ರಿಯಕ್ಕ ಅವ್ರ ಮಗ ಇವನು ದರ್ಶನ್. ಏನು ದರ್ಶನ್ ಜಾತ್ರೆಗೆ ಹೋಗಿಲ್ಲ? ಹೋಗ್ಬೇಕು. ಇಲ್ಲೇ ಬುಗುರಿ ಆಟ ಆಡ್ತಿದ್ದಾನೆ ಅವನು ಅಲ್ವಾ? ಯಾಕೋ ಮಾತಾಡೋ. ನೋಡು ಇಲ್ಲಿ ನಮ್ಮ ಫ್ರೆಂಡ್ಸ್ ತುಂಬಾ ಜನ ವಿಡಿಯೋ ನೋಡ್ತಾರೆ. ಏನಾದರೂ ಹೇಳೋ, ಮಾತಾಡು.
ಏನು ಮಾತಾಡಲ್ಲ. ವಿಡಿಯೋ ಚೆನ್ನಾಗಿರುತ್ತೆ ಅಕ್ಕ ಅಂತ ಚೆನ್ನಾಗಿದೆ ಹೇಳು. ವಿಡಿಯೋ. ಸ್ಟ್ಯಾಂಡ್ ಡ್ರಾಪ್ ಫಸ್ಟ್ ಬಾರು. ಅವನಿಗೆ ಬುಗ್ರಿ ಹುಚ್ಚಿಡ್ದಿದೆ. ಬುಗ್ರಿ ತಗೊಂಡು ಹೋಗ್ತಿದ್ದಾನೆ ಆಟ ಆಡೋಕ್ಕೆ. ಪೂಜಾ ಇಲ್ಲಿ ನೋಡು, ಹೋಗು ಪ್ರೇಡು. ಪೂಜಾ ಪೂಜಾ ಸ್ಮೈಲ್ ಪೂಜು. ಡೋರ್ ಹಾಕಿಲ್ಲ ನೋಡು ಪೂಜಾ. ಬರ್ಡ್ ಹಾಕು. ನಿಂದಲಿ ಫ್ರೆಂಡ್ಸ್, ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಸಂಡೇ ಹೋಗೋಣ ಅಂತ ಇತ್ತು. ಬಟ್ ಸಂಡೇ ಜಾಸ್ತಿ ಜನ ಬಂದಿರ್ತಾರಂತ ಇವತ್ತೇ ಪ್ಲ್ಯಾನ್ ಹಾಕಿದ್ರು. ಸೊ ಪ್ರಣಾಳಿ ಬಂದಿದ್ದಾಳೆ ಜಾತ್ರೆಗೆ. ಯಾಕೆ ಪ್ರಣು ನೋಡಿ ಸ್ಮೈಲ್ ಮಾಡ್ತಾಳೆ. ಹಾಯ್ ಆದರೂ ಹೇಳು. ಏನು ಮಾತಾಡಿಲ್ಲ ಅವಳು, ನಾಚ್ಕೊತಾಳೆ ಏನಾದರೂ ಮಾತಾಡು ಅಂದರೆ. ಸೊ ಹಾಯ್ ಹೇಳಿದ್ರು ಜಸ್ಟು. ಪೂಜಾ ಪೂಜು ಈ ದೊಡ್ಡವಳು ಅವಳು ಪೂಜಾ. ಅವಳೇನೋ ಬೇಜಾರಲ್ಲಿದ್ದಾಳೆ ಸ್ವಲ್ಪ. ಆಮೇಲೆ ಇಲ್ಲಿ ಡ್ರೈವಿಂಗ್ ಮಾಡ್ತಿದ್ದಾರೆ ಹಸ್ಬೆಂಡು. ನೋಡಿ ಇದೇ ರೋಡಲ್ಲಿ ತೇರು ಎಳ್ಕೊಂಡು ಹೋಗಿರೋದು. ತೇರು ಎಳ್ಕೊಂಡು ಹೋಗಿರೋದು ಮಾರ್ಕ್ ಎಲ್ಲ ರೋಡ್ ಮೇಲೆ ಕಾಣಿಸ್ತಿದೆ, ಎದ್ದು ಕಾಣಿಸ್ತಿದೆ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಮಧುರಮ್ಮ ದೇವಸ್ಥಾನ ಇರೋದು. ಓಕೆ, ಆಮೇಲೆ ಇವಾಗ ಜಾತ್ರೆಗೆ ಹೋಗಿ ಅಲ್ಲಿ ಕ್ಯೂರಿಯಾಸಿಟಿ ಇದೆ. ಏನಂದರೆ ಜಾತ್ರೆಯಲ್ಲಿ ಎಷ್ಟು ಜನ ಬಂದಿರ್ತಾರೆ. ಸೊ ತುಂಬ ಜನ ಬಂದಿರ್ತಾರೆ, ರಶ್ ಇರುತ್ತೆ, ಏನು ಯಾವ ಥರ ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮಗೆ ಶೋ ಮಾಡ್ತೀನಿ. ಇಲ್ಲೇ ಪಕ್ಕದಲ್ಲೇ ಮುನೇಶ್ವರ ಟೆಂಪಲ್ ಬರೋದು. ಮಧುರಮ್ಮ ಟೆಂಪಲ್ಗೆ ಈ ಕಡೆಯಿಂದನೂ ಹೋಗ್ಬೋದು. 2 ರೋಡ್ ಇದೆ ಇಲ್ಲಿ. ಸೊ ಈ ಕಡೆಯಿಂದನೂ ಹೋಗ್ಬೋದು. ಯಾಕೋ ಗೊತ್ತಿಲ್ಲ, ಹಸ್ಬೆಂಡ್ಗೆ ಈ ಕಡೆಯಿಂದ ಹೋಗಬೇಕು ಅಂತ ಅನ್ನಿಸ್ತು. ಅಲ್ಲೇ ಮುನೇಶ್ವರ ಟೆಂಪಲ್ ಹತ್ರ ಒಂದು ರೋಡ್ ಇದೆ, ಅಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಟ್ರಾಫಿಕ್ ಎಲ್ಲ ಜಾಮ್ ಆಗಿರುತ್ತೆ. ನೋಡೋಣ ಇವಾಗ ಟೈಮ್ ಎಷ್ಟು. ಟೈಮ್ 5:30 ಆಗಿದೆ. ಬರೋವಾಗ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ. ನೋಡಿ ಗಾಡಿ ಎಲ್ಲ ಇಲ್ಲಿಂದ ಬರ್ತಾ ಇದೆ, ವೆಹಿಕಲ್ಸ್ ಎಲ್ಲ ಇಲ್ಲಿಂದ ಬರ್ತಾ ಇದೆ. ಸ್ವಲ್ಪ ಈ ಕಡೆ ಹೋದರೆ ಟೆಂಪಲ್ ಇದೆ, ಈ ಕಡೆ ಸೈಡ್ ಹೋದರೆ. ನಾವು ಹೋಗುವಾಗ ದಾರಿಯಲ್ಲಿ ಪಾನಕ ಕೊಡ್ತಾ ಇದ್ದಾರೆ, ಇಲ್ಲಿ ಕುಡಿತಾ ಇದ್ವಿ. ತುಂಬ ಚೆನ್ನಾಗಿದೆ ಪಾನಕ. ಪ್ರಣು ಕುಡ್ದಾ? ಬೇಡವಾ? ಚೆನ್ನಾಗಿದೆ, ತಗೋಬೇಕು ತಾನೆ. ರಿಯಲಿ ತುಂಬ ಚೆನ್ನಾಗಿದೆ ಪಾನಕ, ಸ್ವೀಟ್ ಆಗಿದೆ. ಕುಡಿತಾ ಇದ್ದೀವಿ ನೋಡಿ, ಇಲ್ಲಿದ್ದೀವಿ. ಇನ್ನೇನು ಇಲ್ಲಿಂದ ಸ್ವಲ್ಪ ದೂರ, ತುಂಬ ಧೂಳಿದೆ ಇಲ್ಲಿ. ಇಲ್ಲಿಂದ ಸ್ವಲ್ಪ ದೂರ ಈ ಕಡೆ ಟೆಂಪಲ್ ಬರುತ್ತೆ. ಅಲ್ಲಿ ನಮ್ಮ ಕಾರ್ ನಿಲ್ಲಿಸಿ ಇಲ್ಲಿ ಪಾನಕ ಕುಡಿಯೋಕೆ ಬಂದಿದ್ದೀವಿ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲ ತುಂಬ ರಶ್ ಇರುತ್ತೆ, ಪಾರ್ಕಿಂಗ್ಗೆ ಪ್ಲೇಸ್ ಇರಲ್ಲ. ಸೊ ಇಲ್ಲೇ ಕಾರ್ನ ಪಾರ್ಕ್ ಮಾಡಿದ್ದೀವಿ ಹಿಂದೆ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಹಾಂ ಅದೇ ಪ್ರಣು ಹೇಳ್ತಿದ್ದಾಳೆ ಲೈಟಿಂಗ್ಸ್ ಇದೆ ಅಲ್ಲಿ ಎಲ್ಲ ಅಂತ ಹೇಳಿ. ಸೊ ಮುಂದೆ ಶೋ ಮಾಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ, ಜಾಗ ಇಲ್ಲೆಲ್ಲ ಪ್ಲೇಸ್ ಇಲ್ಲ. ಅಲ್ಲಿ ಹಿಂದೆ ಪ್ಲೇಸ್ ಇತ್ತು, ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ ಜಾತ್ರೆಯಲ್ಲಿ. ಸೊ ಇವತ್ತೇ ಈ ಥರ ರಶ್ ಇದೆ, ನಾಳೆ ಸಂಡೆ ಯಾವ ಥರ ರಶ್ ಇರಲ್ಲ. ಅದಕ್ಕೆ ಇವತ್ತೇ ಹೋಗೋದು ಬೆಸ್ಟ್ ಅಂತ ಅನ್ನಿಸ್ತು. ನೋಡಿ ಮಧುರಮ್ಮ ಟೆಂಪಲ್ ಹೋಗುವಾಗ ದೊಡ್ಡ ದೊಡ್ಡ ಮರಗಳು ಇದ್ದಾವೆ 2 ಸೈಡು. ಮತ್ತೆ ತುಂಬಾ ಜನ, ಟ್ರಾಫಿಕ್. ಜಾತ್ರೆ ಅಂದ್ರೇನೆ ಹೀಗೆ ಅಲ್ವಾ ಯಾವಾಗ್ಲೂ. ಪ್ರಣು ತುಂಬಾ ಜೋಶಲ್ಲಿದ್ದಾಳೆ, ಯಾಕಂದ್ರೆ ಅಲ್ಲೆಲ್ಲ ಆಟ ಆಡೋದು ಎಲ್ಲ ಬಂದಿದೆ ಅಲ್ವಾ. ಅವಳು ಯಾವುದು ಆಡಲ್ವಂತೆ. ಯಾಕೆ ಪ್ರಣು? ಹಾಂ ಭಯ ಆಗುತ್ತೆ ಅಂತ ನಾವು ಆಡಲ್ಲ, ಯಾಕಂದ್ರೆ ಲೋಕಲ್ ಅಲ್ವಾ, ಇದೆಲ್ಲ ತುಂಬಾ ಭಯ ಆಗುತ್ತೆ, ಸ್ವಲ್ಪ ಭಯನೇ ಆಗುತ್ತೆ. ಲೋಕಲ್ ಅಂತ ಯಾಕೆ ಹೇಳಿದೆ ಅಂದ್ರೆ ಸಮ್ ಟೈಮ್ ಶಾರ್ಟ್ ವಿಡಿಯೋಸ್ ಎಲ್ಲ ನೋಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಾತ್ರೆ ಎಲ್ಲ ಮಾಡೋವಾಗ, ಅಂದ್ರೆ ಜನ ಎಂಜಾಯ್ ಮಾಡೋವಾಗೆಲ್ಲ ಇದು ಮುರಿದ್ ಬಿದ್ದಿರೋದೆಲ್ಲ ವಿಡಿಯೋ ನೋಡಿರ್ತೀವಿ. ಅದ್ ನೋಡಿ ಭಯ ಆಗುತ್ತೆ. ಬಟ್ ಆಕ್ಚುಲಿ ನನಗಂತೂ ತುಂಬಾನೇ ಇಷ್ಟ ಇದ್ರಲ್ಲೆಲ್ಲ ಎಂಜಾಯ್ ಮಾಡಕ್ಕೆ. ಬಟ್ ನನ್ನ ಜೊತೆ ಯಾರಾದ್ರೂ ಇರ್ಬೇಕು. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಬರೋದೇ ಇಲ್ಲ ಅವರು. ಸೊ ಅವರಿಗೆಲ್ಲ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ನನ್ಗೆ ಇಂಟ್ರೆಸ್ಟ್ ಇದೆ, ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಾನು ಕುತ್ಕೋತೀನಿ. ಬಟ್ ನನಗ್ ಭಯ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಎಲ್ಲ ನೋಡಿದಾಗ ನನ್ಗೆ ಭಯ ಸ್ಟಾರ್ಟ್ ಆಗಿದೆ. ಆಮೇಲೆ ಟೈಮ್ ಸರಿ ಇಲ್ಲದೆ ಇರುವಾಗ ಏನಾಗ್ಬೇಕಾದ್ರೂ ಹಾಗೆ ಆಗುತ್ತೆ. ಬಟ್ ಇದೊಂದು ಹೊಸದ್ ಬಂದಿದೆ ಈ ಕಡೆ ಸೈಡು, ಫುಲ್ ಮೇಲಿಂದ ರೌಂಡ್ ಆಗ್ತಾ ಇತ್ತು. ನೋಡಿದ್ರೆ ಭಯ ಆಗುತ್ತೆ, ಬಟ್ ಹೋಗಿ ಕುತ್ಕೊಂಡು ಎಂಜಾಯ್ ಮಾಡುವಾಗ ಓ ಚೆನ್ನಾಗಿತ್ತು ಅಂತ ಅನ್ಸುತ್ತೆ, ಆ ತರ ಫೀಲ್ ಆಗುತ್ತೆ.
ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಜನ. ಶನಿವಾರ ಸಾಯಂಕಾಲ ನಾವು ಹೋಗಿದ್ದು. ಇನ್ ಸಂಡೇ ಹೋಗಿದ್ದಿದ್ರೆ ಯಾವ ಲೆವೆಲ್ ಜನ ಇರ್ತಿದ್ರು ಅಂತ ಥಿಂಕ್ ಮಾಡ್ತಾ ಇದ್ದೆ. ಮತ್ತೆ ಅದಲ್ಲದೆ ನೋಡಿ, ಇದು ಫುಲ್ ಮೇಲಿಂದ ತಿರುಗ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಆಮೇಲೆ ನನಗೆ ಕುತ್ಕೋಬೇಕು ಅಂತ ಅನ್ಸಿದ್ರೆ ನಾನು ಕುತ್ಕೊಂಡೇ ಕುತ್ಕೋತೀನಿ, ಯಾರ ಮಾತು ಕೇಳಲ್ಲ. ಬಟ್ ನನ್ಗೆ ಯಾಕೋ ಬೇಡ ಅಂತ ಅನಿಸ್ತು. ಆಮೇಲೆ ನಾನೇ ಅನ್ಕೊಂಡೆ ನೆಕ್ಸ್ಟ್ ಡೇ ನಮ್ ಫ್ರೆಂಡ್ಸ್ ನ ಕರೆಯೋಣ, ಯಾರಾದ್ರೂ ಬರ್ತಾರಾ ಅಂತ ಅನ್ಕೊಂಡಿದ್ದು. ಬಟ್ ನಾನು ಯಾರಿಗೂ ಏನು ಕೇಳಕ್ ಹೋಗ್ಲಿಲ್ಲ. ಅವರು ಯಾಕಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಹೋಗಕ್ ಪ್ಲಾನ್ ಮಾಡಿರ್ತಾರೆ, ಫ್ರೆಂಡ್ಸ್ ಜೊತೆ ಹೋಗಕ್ ಪ್ಲಾನ್ ಮಾಡಿರ್ತಾರೆ. ಫ್ರೆಂಡ್ಸ್ ಅಂದ್ರೆ ನಾನು ಹೋಗ್ಬೋದು, ಬಟ್ ಫ್ಯಾಮಿಲಿ ಜೊತೆ ಹೋಗಕ್ ಪ್ಲಾನ್ ಮಾಡಿರ್ತಾರಲ್ವಾ. ಸೊ ನಾನು ಯಾರಿಗೂ ಏನು ಕೇಳಕ್ ಹೋಗ್ಲಿಲ್ಲ. ಆಮೇಲೆ ಅವತ್ತಿನ ದಿವಸನೇ ಶನಿವಾರ ನೈಟ್ ಏನೋ ಅನ್ಕೋತೀನಿ, ಆ ಆಕ್ಟರ್ಸ್ ಎಲ್ಲ ಬಂದಿದ್ರು, ಗಿಲ್ಲಿ ಬರ್ತಾರಂತ ಹೇಳಿದ್ರು. ಬಟ್ ನಾನು ನೈಟ್ ಎಲ್ಲ ಹೋಗ್ಲಿಲ್ಲ. ಆಮೇಲೆ ಅನುರಾಧ ಭಟ್ ಮ್ಯಾಮ್ ಅವ್ರು ಬಂದಿದ್ರಂತೆ. ಆ ಅಂದ್ರೆ ನಿಯರ್ ಬೈ ಹೋಗಿರ್ತಾರಲ್ವಾ. ಸೊ ಅವ್ರು ನನ್ಗೆ ಹೋಗ್ಬಿಟ್ಟು ಹೇಳಿದ್ದು ತುಂಬಾ ಚೆನ್ನಾಗಿದ್ದಾರೆ ನೋಡಕ್ಕೆ, ಅವರೆಲ್ಲ ಬಂದಿದ್ರು ಅಂತ ಹೇಳಿ. ಆಗ ನನ್ಗೆ ಸ್ವಲ್ಪ ಬೇಜಾರಾಯ್ತು, ನಾನು ಹೋಗ್ಬೇಕಿತ್ತಲ್ಲ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ಹೋಗ್ತೀನಿ ಅಂತ ಅನ್ಕೊಂಡೆ. ಬಟ್ ನೋಡ, ಬಟ್ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ಆಮೇಲೆ ಹೋಗಿದ್ದು ಒಂಥರ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನನ್ ಪ್ರಕಾರ ಏನಂದ್ರೆ, ಭಯ ಅಂದ್ರೆ ನಾವು ಯಾವ್ದು ಎಂಜಾಯ್ ಮಾಡಕ್ಕಾಗಲ್ಲ. ಏನಾಗ್ಬೇಕು ಅದು ಹಾಗೆ ಆಗುತ್ತೆ ಸರಿ. ಆ ಟೈಮಲ್ಲಿ ಯಾರಿಂದಾನು ತಡೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೆ ಕಳೆದೋದ ಟೈಮ್ ಮತ್ತೆ ಸಿಗಲ್ಲ. ಪ್ರತಿಯೊಂದು ಮೂಮೆಂಟ್ ಕೂಡ ನನ್ಗೆ ಎಂಜಾಯ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಡ್ರೋನ್ ಹಾರ್ತಾ ಇದೆ, ಅಲ್ಲೆಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ತಿದ್ದಾರೆ, ಫೋಟೋ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಡ್ರೋನಲ್ಲಿ. ಜಾತ್ರೆಯಲ್ಲಿ ಟೋಟಲ್ 17 ತೇರ್ ಬಂದಿತ್ತು. ಆ ಜಾತ್ರೆಯಲ್ಲಿ ಆ ಜನಸಾಗರ, ಅವ್ರ ಖುಷಿ, ಅವ್ರ ಜೋಶು, ಪ್ರತಿಯೊಂದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡ್ ಬರೋಣ. ಬಟ್ ಅದಕ್ಕೂ ಮುಂಚೆ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ತುಂಬಾ ತಪ್ಪುಗಳಾಗ್ತವೆ. ಆ ತಪ್ಪುಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೋತೀನಿ ನಾನು. ಬಟ್ ವಿಡಿಯೋ ನೋಡಿ ಮೋಟಿವೇಟ್ ಮಾಡಿ. ಏನಾದ್ರೂ ತಪ್ಪಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿದ್ಕೋತೀನಿ. ಬನ್ನಿ ಹಾಗಿದ್ರೆ ಜೋಶ್ ನೋಡ್ಕೊಂಡ್ ಬರೋಣ. ಜನಸಾಗರ ಹೇಗಿದೆ, ಎಷ್ಟು ಖುಷಿಯಲ್ಲಿದ್ದಾರೆ, ಎಲ್ಲವನ್ನೂ ನಾವು ನೋಡ್ಕೊಂಡ್ ಬರೋಣ. ಬನ್ನಿ ಹಾಗಿದ್ರೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ತಪ್ಪದೇನೆ. ಸೊ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ ಸಪೋರ್ಟ್ ನನಗೆ ಬೇಕೇ ಬೇಕು.